ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಮಳೆಯಿಂದ ಹಲವೆಡೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಗಳ ಸುತ್ತ ನೀರು ನಿಂತು ಜನಜೀವನ ಅಸ್ತವ್ಯಸ್ತ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಹೀಗಾಗಿ ಜಿಲ್ಲೆಯಾದ್ಯಂತ ಅಂಗನವಾಡಿ ಕೇಂದ್ರಗಳು ಮತ್ತೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಲಕ್ಷ್ಮೀ ಪ್ರಿಯಾ ಅವರು ರಜೆ ಘೋಷಣೆ ಮಾಡಿದ್ದಾರೆ. ಇನ್ಯಾವುದೇ ಅವಾಂತರಗಳಾಗೋದು ಬೇಡ ಅನ್ನೋ ಮುನ್ನೆಚ್ಚರಿಕಾ ಕ್ರಮವಾಗಿ. ಇಷ್ಟೊಂದು ಮಳೆ ಆಗ್ತಾ ಇರೋದ್ರಿಂದ ಅಂಗನವಾಡಿಗೆ ಅಥವಾ ಶಾಲೆಗಳಿಗೆ ಮಕ್ಕಳು ಬರೋದು ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಇನ್ನು ಆ ಭಾಗದಲ್ಲಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಕಡೆಗಳಲ್ಲಿ ಸಂಪೂರ್ಣ ಮನೆಗಳೆಲ್ಲ ಜಲ ದಿಗ್ಬಂಧನ ಎದುರಿಸ್ತಾ ಇದೆ. ಒಂದೊಂದೇ ಇರೋ ಮನೆಗಳು ಸುತ್ತಮುತ್ತ ಕೂಡ ಸಂಪೂರ್ಣ ನೀರಿಂದ ಆವೃತ ಆಗಿದೆ. ಮನೆಯೊಳಗೆ ನೋಡಿದರೆ ಎಲ್ಲೆಲ್ಲೂ ನೀರು. ಒಂದು ಮಂಚ ಸಂಪೂರ್ಣ ಮುಳುಗೋಗೋ ಹಂತಕ್ಕೆ ಸುಮಾರು ಒಂದು 2.5 ಇಂದ 3 ಅಡಿ ನೀರು ನಿಂತಿರೋದು ನೋಡಬಹುದು. ಇಡೀ ಆ ಸುತ್ತಮುತ್ತಲಿನ ಪ್ರದೇಶ ನೀರಿಂದ ಮುಳುಗಡೆ ಆಗೋಗಿದೆ. ಅದರ ಮಧ್ಯಭಾಗದಲ್ಲಿರೋ ಒಂದು ಮನೆ ಅಥವಾ ತೋಟ ಭಾಗದಲ್ಲಿರುವಂಥ ಮನೆಗಳು, ತಗ್ಗು ಪ್ರದೇಶದಲ್ಲಿರೋ ಮನೆಗಳು, ಇದೆಲ್ಲ ನೀರಿಂದ ಆವೃತ್ತಿ ಆಗೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಈ ಪರಿಸ್ಥಿತಿಯನ್ನು ಜನ ಎದುರಿಸಬೇಕಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ರಾತ್ರಿ ಇಡೀ ಮಳೆ ಆಗುತ್ತೆ, ಮತ್ತೆ ಬೆಳಗಾಗ್ತಿದ್ದಂಗೆ ಸ್ವಲ್ಪ ಬಿಡುವು ಕೊಟ್ಟ ವರುಣ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಮಳೆ ಶುರುವಾಗುತ್ತೆ. ಬಿಡುವು ಕೊಡದ ಹಾಗೆ ಮಳೆರಾಯ ಅಬ್ಬರಿಸ್ತಾ ಇರೋದ್ರಿಂದ ರಸ್ತೆ ಮೇಲೆ ಈ ಥರ ಒಳ್ಳೆ ಕಾಲುವೆನ ರಸ್ತೆನ ಅನಿಸುವಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ. ಮನೆ ಮುಂದೆ ನಿಲ್ಲಿಸಿರೋ ಗಾಡಿಗಳೆಲ್ಲ ಅರ್ಧಕ್ಕರ್ಧ ಮುಳುಗಿರೋ ಪರಿಸ್ಥಿತಿ. ಮನೆ ಒಳಗಿರುವಂಥ ವಸ್ತುಗಳೆಲ್ಲ ಮುಳುಗಡೆ ಆಗೋಗಿದೆ. ಜನ ಮನೆಯೊಳಗಿರೋದಕ್ಕಾಗದೆ ಹೊರಗೆ ಬಂದರೆ ಮಳೆ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ವರುಣನ ಕಾಟಕ್ಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.